ವಿಶೇಷವಾದಂಥ ಪತ್ರಿಕಾಗೋಷ್ಠಿನೇ ಮಾಡೋಣ. ಒಂದಷ್ಟು ಮಾಹಿತಿಗಳಿಗಾಗಲೇ ಕುಮಾರಣ್ಣವರ ಬಳಿನೂ ಕೂಡ ಇದೆ. ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ನನಗೀಗೇನೋ ಮಾಹಿತಿ ಬಂದಿದೆ, ಏನೋ ನನಗೆ ಗೊತ್ತಿಲ್ಲ, ತಮಗೆ ಗೊತ್ತಿರಬೇಕು. ರೆಸಿಗ್ನೇಷನ್ನು ತಗೊಂಡಿದ್ದಾರ? ಬಾಕಿ ಇದೆ. ಈಗ ನಿನ್ನೆ ಡೆಲ್ಲಿನಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಅವ್ರ ಮಾತಿನ ಶೈಲಿ, ಆ ದಾಟಿನ ಅರ್ಥ ಮಾಡಿಕೊಂಡಾಗ ಬಹುಶಃ ರೆಸಿಗ್ನೇಷನ್ ಕೊಡಿಸೋ ಅಂತಹ ಆಲೋಚನೆಗಳು ಆ ಒಂದು ಮೂಡಲ್ಲಿ ಈಗಾಗಲೇ ಬಂದಾಗಿದೆ ನಿನ್ನೆನೇ ಅಂತಕ್ಕಂಥದ್ದು ಭಾಳ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಯಿತು, ನಾವು ನೋಡ್ತಾ ಇದ್ವಿ. ಒಟ್ಟಾರೆಯಾಗಿ ಈಗ ನಾಗೇಂದ್ರ ಅವರ ರೆಸಿಗ್ನೇಷನ್ ಸಂಬಂಧಪಟ್ಟಂತೆ ವಿಚಾರವಾಗಿ ಹಿಂದೆನೂ ಮೂಡ ಪಾದಯಾತ್ರೆ ಮಾಡಿದಾಗ ಆಗಲೇ ಇದು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಮುನ್ನೆಲೆಗೆ ಬಂದಿತ್ತು. ಆಗಲೂ ಕೂಡ ಇದನ್ನು ಚರ್ಚೆ ಮಾಡಿದ್ದೇವೆ. ಇತ್ತೀಚೆಗೆ ಸದನದ ಒಳಗಡೆ ಜನತಾದಳ ಪಕ್ಷ ಮತ್ತು BJP ನಮ್ಮ ಮಿತ್ರ ಪಕ್ಷ ಇಬ್ಬರು ಒಟ್ಟಾಗೆ ಈ ರಾಜೀನಾಮೆಯನ್ನು ಕೋರಿ ಭಾಳ ಗಟ್ಟಿ ನಿಲುವಿಂದ ಹೆಚ್ಚು ಕಮ್ಮಿ ಅದೊಂದು ಕಾರಣದಿಂದ ಇವತ್ತು ಸದನನೇ ನಡೀಲಿಲ್ಲ. ಈಗ ತಾವು ಕೇಳ್ದಂಗೆ ನಿನ್ನೆ ಏನೋ 102 ತಾಲೂಕುಗಳು ಬರಪೀಡಿತ ತಾಲೂಕುಗಳು ಅಂತಕ್ಕಂಥದ್ದು KSNDMC 101 KSNDMC ಕಡೆಯಿಂದ ಅದು ವರದಿ ಪ್ರಕಟ ಆಗಿದೆ, ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಹೇಳಿದ್ದಾರೆ. ಈಗ ನನಗೆ ಅತ್ಯಂತ ನೋವಿನ ಸಂಗತಿ ಏನಪ್ಪ ಅಂತೇಳಿದ್ರೆ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಸೆಕ್ಟ್ರಲ್ಲಿ ನಾವೆಲ್ಲರೂ ಕೂಡ ಒಂದು ತಂಡ ಮಾಡಿಕೊಂಡು ಪರಿಶೀಲನೆ ಮಾಡಿದ ಒಂದು ಸಂದರ್ಭದಲ್ಲಿ ಅಲ್ಲಿ ರೈತರು ಕಳೆದ ವರ್ಷ ಅತಿವೃಷ್ಟಿ ಆಯಿತು, ಈ ವರ್ಷ ಅನಾವೃಷ್ಟಿ ಆಯಿತು. ಆದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರನೂ ಕೂಡ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಇಷ್ಟು ಎಳಿತಕ್ಕಂಥ ಅಗತ್ಯತೆ ಏನಿರಲಿಲ್ಲ. ಆಮೇಲೆ ಈಗ 138 140 ದಾಖಲೆ ಪ್ರಮಾಣದಲ್ಲಿ ಇವತ್ತು ಶಾಸಕರನ್ನ ಹೊಂದಿದ್ದಾರೆ ರಾಜ್ಯ ಸರ್ಕಾರ. ಮತ್ತು ಆರೋಪ ಇರ್ತಕ್ಕಂಥವ್ರನ್ನೇ ಮತ್ತೆ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥ ಅಗತ್ಯತೆ ಏನಿತ್ತು? ಬೇರೆ ಯಾರು ಸಮರ್ಥವಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವರಲ್ಲಿ ಯಾರು ಕೂಡ ಕಾಣಲಿಲ್ವಾ ಅವಕಾಶ ಕೊಡೋದಕ್ಕೆ? ಯಾಕೆ ಇಷ್ಟೆಲ್ಲ ಗೊಂದಲ ಕ್ರಿಯೇಟ್ ಆಯಿತು? ಕುಮಾರಣ್ಣ ಅವ್ರು ಅವತ್ತು ಹೇಳಿದ್ರು ಅದೇನೋ ಪೇಮೆಂಟ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಅಂತ. ಅದು ಇವತ್ತು ಬಹುಶಃ ಎಲ್ಲರ ಬಾಯಲ್ಲೂ ಇದೆ, ಅದೊಂದು ಜಗಜ್ಜಾಹಿರ. ಅದು ಯಾರ್ಯಾರು ಎಷ್ಟೆಷ್ಟು ಅಪ್ ಫ್ರಂಟ್ ಏನಾಗಿದೆ, ಬಿಫೋರ್ ಏನು, ಆಫ್ಟರ್ ಏನು, ಬಹುಶಃ ಆಫ್ಟರ್ ಗೊತ್ತಾಗಲ್ಲ, ಈಗಿನ ಹೋಗ್ತಾ ಗೊತ್ತಾಗುತ್ತೆ. ಬಿಫೋರು ಒಂದಷ್ಟು ಚರ್ಚೆಗಳ ಬಂದಿದೆ.